ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಇಬ್ಬರು ಮಹಿಳೆಯರು ಯಾರು? ಅದೇ ಆ ಬುರ್ಖಾ ಹಾಕೊಂಡು ಬಂದ್ರಲ್ಲ, ಇಬ್ಬರು ಬುರ್ಖಾ ಧರಿಸಿದ್ದ ಮಹಿಳೆಯರಿಗೆ ಸ್ಥಳೀಯರು ಸಾಥ್ ಕೊಟ್ಟರ. ಹಾಗಾದರೆ ಈ ಘಟನೆ ನಡೆದು ಒಂದು ದಿನ ಆಗೋಯ್ತು, ಇನ್ನೂ ಆ ಮಹಿಳೆಯರು ಯಾರು ಅಂತ ಪತ್ತೆಯಾಗಿಲ್ಲ. ಇಬ್ಬರು ಮಹಿಳೆಯರಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ? ಆಮೇಲೆ ನಿಮಗೆ ಅವ್ರು ಬುರ್ಖಾ ಹಾಕ್ಕೊಂಡಿದ್ದರಿಂದ ಮುಖನೂ ಗೊತ್ತಾಗಲ್ಲ. ನಿಮಗೆ ಆ ವಿಡಿಯೋಗಳಲ್ಲಿ ಎಲ್ಲಾದರೂ ಅವ್ರ ಮುಖ ಏನಾದ್ರು ಗೊತ್ತಾಗುತ್ತೆ, ಆಮೇಲೆ ಐಡೆಂಟಿಫೈ ಮಾಡ್ಬೋದು ಅಂದರೆ ಅದು ಗೊತ್ತಾಗ್ತಾ ಇಲ್ಲ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗ ಸುಹಾಸ್ ಶೆಟ್ಟಿ ಮರ್ಡರ್ ಆದ ನಂತರ ಇಲ್ಲಿ ತನಕ ಪೊಲೀಸರಿಗೆ ಏನೇನು ಮಾಹಿತಿ ಸಿಕ್ಕಿದೆ? ಈ ಬಂಧಿತರು, ಅರೆಸ್ಟ್ ಆದವರು ಯಾರು? ರೈಟ್, ನನ್ನ ಧ್ವನಿ ಅವರಿಗೆ ಕೇಳಿಸ್ತಿಲ್ಲ ಅಂತ ನಾನು ಅನ್ಕೋತೀನಿ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ. ಈ ಪ್ರಕರಣದಲ್ಲಿ ಇವಾಗ ಹಲವಾರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಬೇರೆ ಬೇರೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಂಡೆ. ಸುಖಪಾಲ್, ಇವಾಗ ಈ ಪ್ರಕರಣದಲ್ಲಿ ಪೊಲೀಸರಿಗೆ 8 ಜನನ ವಶಕ್ಕೆ ತಗೊಂಡಿದ್ದಾರಲ್ಲ, ಅವರಿಂದ ಸಿಕ್ಕಿರೋ ಮಾಹಿತಿ ಏನು? ಮತ್ತೆ ಬುರ್ಖಾ ಧರಿಸಿ ಬಂದ ಇಬ್ಬರು ಮಹಿಳೆಯರು ಅವ್ರು ಯಾರು? ಅವ್ರ ಬಗ್ಗೆ ಏನಾದರೂ ಲೀಡ್ ಸಿಕ್ಕಿದೆಯಾ ಅಂತ? ಈಗ ಸದ್ಯಕ್ಕೆ 8 ಮಂದಿ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಇದರಲ್ಲಿ ಸಫಾನ್ ಗ್ಯಾಂಗ್ನವರೇ ಈ ಕೃತ್ಯ ಮಾಡಿರುವಂಥದ್ದು ಈಗ ಪೊಲೀಸರಿಗೆ ಮೇಲ್ನೋಟದ ತನಿಖೆಯಲ್ಲಿ ಕನ್ಫರ್ಮ್ ಆಗಿರುವಂಥದ್ದು. ಈ ಸಫಾನ್ ಯಾರಿದ್ದಾನೆ, ಈತನೇ ಈ ಒಂದು ಮೀನಿನ ಟೆಂಪು ಏನಿತ್ತು ಅದನ್ನು ಚಲಾಯಿಸ್ಕೊಂಡು ಬಂದಿದ್ದ, ಜೊತೆಗೆ ಆರೋಪಿಗಳ ಜೊತೆ ನಿಂತು ಈತನೇ ಹತ್ಯೆ ಮಾಡಿಸಿದ್ದಾನೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಈ ಸಫಾನ್ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂಥ ವ್ಯಕ್ತಿ. ಈತ ಬೇರೆ ಒಂದು ತಂಡವನ್ನು ಕಟ್ಟಿಕೊಂಡು ಈ ರೀತಿಯಾಗಿ ಸುಹಾಸನ್ನು ಹತ್ಯೆ ಮಾಡಬೇಕು, ಆ ಫಾಜಿಲ್ ಹತ್ಯೆ ಏನಿತ್ತು ಅದಕ್ಕೆ ರಿವೆಂಜನ್ನು ತಗೊಳ್ಬೇಕು ಅನ್ನುವಂಥ ಪ್ಲಾನನ್ನು ಮಾಡಿಕೊಂಡಿದ್ದ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಆ ತಂಡವನ್ನು ಕಟ್ಟಿಕೊಂಡು ಸಫಾನ್ನ ನೇತೃತ್ವದ ತಂಡದಲ್ಲಿ ಈ ರೀತಿಯಾದಂಥ ಒಂದು ಬರ್ಬರ ಹತ್ಯೆ ಆಗಿರುವಂಥದ್ದು. ಜೊತೆಗೆ ಈ ಒಂದು ಹತ್ಯೆ ಮಾಡಲಿಕ್ಕೆ ಸಾಕಷ್ಟು ಜನರ ಸಪೋರ್ಟನ್ನು ಸ್ಥಳೀಯವಾಗಿಯೂ ತಗೊಂಡಿದ್ದಾರೆ. ಜೊತೆಗೆ ಈ ಆರೋಪಿಗಳ ಜೊತೆ ಇನ್ನೊಂದಷ್ಟು ಆರೋಪಿಗಳು ಸೇರಿರುವಂಥ ಸಾಧ್ಯತೆ ಇದೆ. ನೇರವಾಗಿ 5 ಮಂದಿ ಈ ಒಂದು ಹತ್ಯೆಯಲ್ಲಿ ಭಾಗಿಯಾಗಿದ್ದರು, ಅದರ ಹಿಂದೆ ಸಾಕಷ್ಟು ಮಂದಿ ಇದ್ದಾರೆ ಅನ್ನುವಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿದೆ. ಹಾಗಾಗಿ ಅವರನ್ನು ಈಗ ಸಿಕ್ಕಿರುವಂಥ 8 ಜನ ಯಾರಿದ್ದಾರೆ ಅವರನ್ನು ವಿಚಾರಣೆ ಮಾಡಿ ಇನ್ನಿರುವಂಥ ಆರೋಪಿಗಳು ಯಾರಿದ್ದಾರೆ ಅವರನ್ನು ಬಂಧಿಸುವಂಥ ಕೆಲಸಕ್ಕೆ ಪೊಲೀಸರ ತಂಡ ಕೆಲಸ ಮಾಡ್ತಾ ಇರುವಂಥದ್ದು. ಜೊತೆಗೆ ಈ ಇಬ್ಬರು ಮಹಿಳೆಯರು ಯಾರಿದ್ದಾರೆ ಅವ್ರು ಯಾಕೆ ಈ ರೀತಿಯಾಗಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲೇ ಹತ್ಯೆ ಆಗುವಂಥ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದರು, ಜೊತೆಗೆ ಆರೋಪಿಗಳ ಜೊತೆ ಮಾತಾಡ್ತಿದ್ರು, ಜೊತೆಗೆ ಆರೋಪಿಗಳು ಪರಾರಿ ಆಗುವಂಥ ಸಂದರ್ಭದಲ್ಲಿ ಅವರಿಗೆ ಸಹಕಾರವನ್ನು ಮಾಡಿದ್ದಾರೆ. ಅದಕ್ಕಾಗಿ ಈ ರೀತಿಯಾದಂಥ ಯಾರು ಆರೋಪಿಗಳಿದ್ದಾರೆ ಅವರ ಜೊತೆ ಸೇರಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಇಬ್ಬರು ಮಹಿಳೆಯರು ಯಾರಿದ್ದಾರೆ ಅವರ ಬಗ್ಗೆನೂ ತನಿಖೆಯನ್ನು ಆರಂಭಿಸಿರುವಂಥದ್ದು. ರೈಟ್ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮಾತನಾಡ್ತೀನಿ. ನಾನು ತುಂಬ ಕಷ್ಟ ಅವರಿಬ್ಬರನ್ನ ಗುರ್ತಿಡಿಯೋದು, ಆ ಮಹಿಳೆಯರನ್ನು. ಬುರ್ಖಾ ಹಾಕಿರ್ತಾರೆ ಅಂತಂದಮೇಲೆ ನಿಮಗೆ ಐಡೆಂಟಿಟಿ ಹೆಂಗೆ ಗೊತ್ತಾಗುತ್ತೆ, ಯಾರು ಅಂತ ಮಾಡೋಕ್ಕಾಗುತ್ತೆ? ಇವರಲ್ಲಿ ಯಾರಾದರೂ ಸಿಕ್ಕಾಕೊಂಡು ಅವರೇನಾದರೂ ಆ ಇಬ್ಬರು ಮಹಿಳೆಯರ ಬಗ್ಗೆ ಮಾಹಿತಿ ಕೊಟ್ಟರೆ ಮಾತ್ರ ಅವರನ್ನು ಅರೆಸ್ಟ್ ಮಾಡಬಹುದು, ಅದರ್ವೈಸ್ ತುಂಬ ಕಷ್ಟ. ಬೇರೆಯವ್ರನ್ನೆಲ್ಲ ಈ CCTV ಆಧಾರದಲ್ಲಿ ಅಥವಾ ವಿಡಿಯೋಗಳ ಆಧಾರದಲ್ಲಿ ಅರೆಸ್ಟ್ ಮಾಡ್ಬೋದು.